टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ಸುಹಾಸ್ ಅವರ ಹತ್ಯೆಯನ್ನು ಖಂಡಿಸಿ ಈಗಾಗಲೇ ಸ್ಥಳೀಯ ಶಾಸಕರು ಅವರ ಮನೆಗೆ ಭೇಟಿ ಕೊಟ್ಟಿದ್ದಾರೆ. ಅವ್ರ ಜೊತೆ ಮಾತಾಡಿಸೋಣ. ಸರ್, ಈ ಹತ್ಯೆ ನಡೀಬಾರ್ದಾಗಿತ್ತು. ಈ ಹತ್ಯೆ ವಿಚಾರವಾಗಿ ನೀವೇನು ಹೇಳ್ತೀರಾ? ಹತ್ಯೆ ವಿಷಯಕ್ಕೆ ಏನು ಹೇಳೋದು? ಅತ್ಯಂತ ಕಟು ಶಬ್ದಗಳಿಂದ ಖಂಡಿಸ್ತೇವೆ ನಾವು ಅಷ್ಟೇ. ಇಂಥ ಒಂದು ಘಟನೆ ನಡೀಬಾರ್ದಿತ್ತು. ಇದಕ್ಕೆ ಯಾರು ಮುಖ್ಯವಾಗಿ ಬೆಂಬಲಿಸ್ತಾರ ಅವರನ್ನು ಎಲ್ಲ ಹಿಡಿದು ಕಠಿಣ ಕ್ರಮ ಸರ್ಕಾರ ಕೈಗೊಂಡ್ರೆ ಮಾತ್ರ ಆಗ್ತದೆ. ಆದರೆ ಇತ್ತಿಂದ ನೋಡ್ತಾ ಇದ್ದೇವೆ, ಇಂಥವ್ರಿಗೆ ಒಂದು ಪ್ರೋತ್ಸಾಹ ಕೊಡುವಂಥ ಮಾತುಗಳು ನಾಡುವಂಥ ಥರ ಸರ್ಕಾರ ಮಾತಾಡ್ತಾ ಇದೆ. ಅದರಿಂದ ಖಂಡಿತವಾಗಿ ಇಂಥದಕ್ಕೆ ಅವಕಾಶ ಇನ್ನಾದರೂ ಕೊಡದೆ, ಇಲ್ಲದ್ರೆ ಸಮಾಜ ಖಂಡಿತವಾಗಿ ಇದನ್ನು ಸಹಿಸಿಕೊಳ್ಳಲಿಕ್ಕೆ ಸಾಧ್ಯ ಇಲ್ಲ. ಹಳೆ ಸೇಡಿನ ಪ್ರತಿಕಾರ ಅಂತ ಚರ್ಚೆ ಆಗ್ತಾ ಇದೆ. ಈ ಬಗ್ಗೆ ಹೇಳ್ತಾರೆ? ಖಂಡಿತವಾಗಿ ಹೇಳೋದು, ಹಳೆ ಸೇಡಿನ ಬಗ್ಗೆ ಕೆಲವು ಹಿಂದಿನ ಕೇಸ್ಗಳಿದ್ರು ಅಂತ ಹೇಳ್ತಾರೆ. ಅದು ಗೊತ್ತಿದ್ದಾಗ ಪೊಲೀಸ್ನವರು ಸ್ವಲ್ಪ ಕೇರ್ಫುಲ್ ಇರಬೇಕು ಇಂಥ ಘಟನೆಗಳು ನಡೆದಾಗ. ಅದರಿಂದ ಆದಷ್ಟು ಶೀಘ್ರ ಬಂಧನ ಆದರೆ ಗೊತ್ತಾಗ್ತದೆ ಇದು ಹೇಗೆ ಆಗಿದೆ, ಯಾತಕ್ಕಾಗಿದೆ ಅಂತ. ಆದಷ್ಟು ಶೀಘ್ರ ಯಾರು ಮಾಡಿದವರನ್ನು ಮಾಡಬೇಕು, ಅದಕ್ಕೆ ಪ್ರೇರಣೆ ಕೊಟ್ಟವರನ್ನು ಬಂಧನ ಮಾಡಬೇಕು ಅಷ್ಟೇ. ಸರ್, ಈಗ ಪೊಲೀಸ್ ಹಿರಿಯ ಅಧಿಕಾರಿಗಳು ಸಹಿತ ಹೇಳ್ತಾ ಇದ್ದಾರೆ, ನಿನ್ನ ಮೇಲೆ ಎಚ್ಚರಿಕೆ ಇರಲಿ ಅಂತಲೂ ಸಹಿತ ನಾವು ಹಿಂದೆ ಹೇಳಿದ್ವಿ. ಅವರು ಅವರು ಕೇರ್ ಮಾಡಲಿಲ್ಲ, ಆ ಹಿನ್ನೆಲೆಯಲ್ಲಿ ಈ ರೀತಿ ಅಂತ ಅವಘಡ ಸಂಭವಿಸಿತು ಅಂತಲೂ ಹೇಳ್ತಾ ಇದ್ದಾರೆ. ಅವ್ರು ಹೇಳಿದ ಮೇಲೆ ಅದಕ್ಕೆ ಬೇಕಾದಂಥ ವ್ಯವಸ್ಥೆಗಳನ್ನು ಮಾಡಬೇಕು. ಕಡೆಗೆ ಅದು ಪ್ರಚೋದಾತ್ಮಕ ಮಾತುಗಳನ್ನು ಕೂಡ ನಾವು 2-3 ದಿವಸಕ್ಕೆ ಹಿಂದಿಗಳಿಂದ ಕೆಲವು ನೋಡಿದ್ದೇವೆ. ನಾವು ಅಂಥ ಮಾತುಗಳನ್ನು ಆಡಲಿಕ್ಕೆ ಅವಕಾಶ ಕೂಡ ಕೊಡಬಾರ್ದು ಯಾವಾಗಲೂ. ಅದರಿಂದ ಪೊಲೀಸ್ನವರು ಕೂಡ ಅಂಥದಕ್ಕೆಲ್ಲ ಬಂದ ಹೇಳಬೇಕು. ಯಾವುದೇ ಸ್ಟೇಟ್ಮೆಂಟ್ಗಳನ್ನು ಕೊಡ್ತಾಯಿದ್ರು, ಯಾವುದುಗಳನ್ನು ನೋಡಿದ್ದೇವೆ ನಾವು. ಯಾವುದೋ 2 ದಿವಸ ಹಿಂದೆ ನಡೆದ ಘಟನೆ, ಅದಕ್ಕೆ ಗೊತ್ತೇ ಇರಲಿಲ್ಲ. ಅದಕ್ಕೆ ಒಂದು ಕೋಮು ಬಣ್ಣವನ್ನು ಕೊಡುವಂಥ ವ್ಯವಸ್ಥೆ ಕೂಡ ಆಗಿತ್ತು. ಅದಕ್ಕೂ ನಾನು ಅದನ್ನೆಲ್ಲ ಪೂರ್ಣವಾಗಿ ನಾನು ಖಂಡಿಸ್ತೇನೆ. ಯಾಕೆಂದರೆ ಯಾವುದೇ ವ್ಯವಸ್ಥೆಯನ್ನು ಆ ಥರ ಕೊಡದೆ ಇದನ್ನು ಆದಷ್ಟು ಶೀಘ್ರವಾಗಿ, ಯಾಕೆಂದರೆ ದೇಶದ ಪರಿಸ್ಥಿತಿ ಎಲ್ಲರಿಗೂ ಗೊತ್ತುಂಟು. ಇಂಥ ಸಂದರ್ಭದಲ್ಲಿ ಈ ಥರ ಆಗುವುದಂದರೆ ಇದು ನಿಜವಾಗಲೂ ದೇಶದ್ರೋಹಿಗಳಿಂದ ಆದಂಥ ಕೆಲಸ, 100ಕ್ಕೆ 100. ಆ ದೇಶದ್ರೋಹಿಗಳನ್ನು ಮಟ್ಟ ಹಾಕುವಂಥ ಕೆಲಸಗಳನ್ನು ನಾವು ಮಾಡಲೇಬೇಕು ಅಷ್ಟೇ. ಸರ್, ಈಗ ಸರ್ಕಾರದ ವಿಚಾರವಾಗಿ ನೀವು ಒಬ್ಬರು ಶಾಸಕರಾಗಿ ಏನು ಹೇಳ್ತೀರಾ? ಯಾಕೆಂದರೆ ಈ ವಿಚಾರವಾಗಿ ಈಗ ಪೊಲೀಸ್ ಹಿರಿಯ ಅಧಿಕಾರಿಗಳ ಹೇಳಿಕೆಗಳನ್ನು ಸಹಿತ ನೀವು ಕೇಳ್ತಾ ಇದ್ದಾರೆ. ಇನ್ನೊಂದು ಕಡೆ ಕಾಂಗ್ರೆಸ್ ಇವರ ಶಾಸಕರು, ಸಚಿವರ ಹೇಳಿಕೆಗಳನ್ನು ಸಹಿತ ನೀವು ನೋಡ್ತಾ ಇದ್ದೀರಾ. ಇದ್ರ ಬಗ್ಗೆ ನೀವು ಏನು ಅಂತೀರಾ? ಅದನ್ನೇ ಹೇಳೋದು, ಸರ್ಕಾರ ಇದನ್ನು ಒಂದು ಸಾಮಾನ್ಯ ಅಂತ ತಿಳ್ಕೊಂಡಾಗೆ ಮಾತಾಡ್ತಾ ಇದ್ದಾರೆ. ಅದಲ್ಲ, ಇದು ವ್ಯವಸ್ಥಿತವಾಗಿ ಮಾಡಿದ ಸಂಚು. ಇದು ಆ ಸಂಚಿನ ಹಿಂದೆ ಯಾರೆಲ್ಲ ಇದ್ದಾರೆ, ಇದನ್ನು ಖಂಡಿತವಾಗಿ ಇದರ ಹಿಂದೆ ಬಿದ್ದು ಇದನ್ನು ಹಿಡಿಬೇಕು. ಖಂಡಿತವಾಗ್ಲೂ ಅಂಥವನ್ನು ಹಿಡಿದು ಅದಕ್ಕೆ ಕಠಿಣ ಶಿಕ್ಷೆಯನ್ನು ಕೊಡಬೇಕು. ಕೊಟ್ಟಾಗ ಪೇರೆಂಟ್ಸಿಗೆ ಏನಾದರೂ ಒಂದು ಕೊಟ್ಟಾಗೆ ಆಗ್ತದೆ ಅಷ್ಟೇ. ಸರ್, ಇವತ್ತು ಬೆಳಗ್ಗೆ ಪೊಲೀಸ್ ಹಿರಿಯ ಅಧಿಕಾರಿಗಳು ಮಾತಾಡಬೇಕಾದ್ರೆ ಹೇಳಿದರು, ಮಂಗಳೂರಿನಲ್ಲಿ ಈ ರೀತಿಯಾದಂಥ ಪ್ರಕರಣಗಳು ಸರ್ವೇ ಸಾಮಾನ್ಯ. ಈ ರೀತಿಯಾದಂಥ ಪ್ರಕರಣಗಳು ಈ ಹಿಂದೆಯೂ ಸಹಿತ ನಡೆದಿತ್ತು, ಇತಿಹಾಸ ನೋಡಿದರೆ ನಮಗೆ ಗೊತ್ತಾಗುತ್ತೆ ಅಂತಲೂ ಸಹಿತ ಹೇಳ್ತಾ ಇದ್ರು. ಈ ಬಗ್ಗೆ ಮಂಗಳೂರು ಅಂತಲ್ಲ, ಎಲ್ಲ ಕಡೆಗಳು ಇಂಥ ಪ್ರಕರಣ ನಡೀತದೆ. ಬಂದಾಗ ಅದನ್ನು ಪೊಲೀಸ್ನವರು ಹೇಳಿದ್ದು ಸಾಮಾನ್ಯ ಅಂತ ಹೇಳಿ ಬಿಟ್ಕೊಂಡು ಹೋದರೆ ಸಾಮಾನ್ಯ ಜನರು ಹೇಗೆ ಬದುಕುದು? ಈ ಥರದನ್ನು ಸಾಮಾನ್ಯ ಅಂತ ಹೇಳ್ಕೊಂಡು ನಾವು ತಿಳ್ಕೊಂಡು ಹೋದರೆ ಹಾಗಾದರೆ ಸಾಮಾನ್ಯ ಜನರ ಬದುಕೇನಿದು? ಅದರಿಂದ ಕಠಿಣವಾಗಿ ಇದು ಆ್ಯಕ್ಷನ್ ತಗೊಂಡ್ರೆ ಮಾತ್ರ ಇಂಥದ್ದನ್ನು ನಿಲ್ಲಿಸಲಿಕ್ಕೆ ಸಾಧ್ಯ ಇದೆ. ರಾಜ್ಯದಲ್ಲಿರುವಂಥ ಕಾನೂನು ಸುವ್ಯವಸ್ಥೆಯ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಸರ್? ಖಂಡಿತವಾಗಿ ನಾನೇನು ಹೇಳಬೇಕು, ಜಗಜ್ಜಾಹೀರಾಗಿದೆ ಕರ್ನಾಟಕದ ಕಾನೂನು ವ್ಯವಸ್ಥೆ ಬಗ್ಗೆ. ಕಾನೂನೇ ಇಲ್ಲ ಇಲ್ಲಿ, ಕಾನೂನೇ ಇಲ್ಲ. ದ್ವೇಷದ ರಾಜಕೀಯ, ಸ್ಟೇಷನ್ಗೆ ಬೆಂಕಿ ಹಾಕೋದು, ಇಂಥದ್ದೆಲ್ಲ ಕೆಲಸಗಳನ್ನೇ ಮಾಡಿದ್ರು ಅವ್ರಿಗೆ ಏನಾಗುದಿಲ್ಲ ಅಂತ ಎಲ್ಲ ಧೈರ್ಯ ಬಂದಿದೆ. ಈಗ ಈ ಕೊಲೆ ಹಿಂದೆ ಕಾಂಗ್ರೆಸ್ನವರ ಕೈವಾಡವೂ ಇದೆ ಅಂತ ಹೇಳ್ತಾರೆ. ನಾನು ಕೊಲೆ ಹಿಂದೆ ಕಾಂಗ್ರೆಸ್ನವರ ಕೈವಾಡಿದೆ ಮತ್ತೊಂದು ಅಂತ ನಾನು ಹೇಳಿದೆ. ದುಷ್ಟಶಕ್ತಿಗಳ ಕೈವಾಡ ಅಂತ ಇದ್ದೇ ಇದೆ. ಆ ದುಷ್ಟಶಕ್ತಿಗಳಿಗೆ ನಾವು ಪ್ರೋತ್ಸಾಹಕವಾಗಿ ಮಾತಾಡೋದು ಕೂಡ ಅದು ಒಂದು ಸಪೋರ್ಟ್ ಅಂತಲೇ ನಾನು ಹೇಳೋದು ಅಷ್ಟೇ. ಯಾರಿಗಂಥ ವಿಷಯದಲ್ಲಿ ನಾವು ಸಪೋರ್ಟ್ ಮಾಡಬಾರ್ದು, ಯಾರಿಗಾಗಲಿ. ಇದಾಗಿತ್ತು ಶಾಸಕರ ಮಾತು. ಕ್ಯಾಮ್ರಾಮನ್ ಮಂಜುನಾಥ್ ಜೊತೆ ಸೂರಜ್ ಉತ್ತರೆ, TV9 ಕಾರವಾರ.